ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಶರಣ್ಯ ಗಗನ್ ಅವರ ಆರ್ಕಿಡ್ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಶರಣ್ಯ ಗಗನ್ ಅವರ ಮನೆಗೆ ಬಂದಿದ್ದೇವೆ. ಅವರ ಮನೆಯಲ್ಲಿ ಬಹಳಷ್ಟು ಆರ್ಕಿಡ್ ಗಿಡಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಈ ಆರ್ಕಿಡ್ ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು, ಅವರ ಅನುಭವಗಳನ್ನು ತಿಳಿಸ್ಲಿಕ್ಕೆ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇದು ಈ ಆರ್ಕಿಡ್ ವಿಶೇಷವೆಂತ ಹೇಳಬಹುದು. ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಇದು ಒಂದು ನಾವು ನೋಡ್ತಿದ್ರೆ ಒಂದು ಮಾವಿನ ಮರದಲ್ಲಿ ಪರಾವಲಂಬಿ ಗಿಡಗಳನ್ನು ಕಾಣ್ತೇವೆ, ಅದರಲ್ಲಿ ಹೂ ಬರ್ತದೆ. ನಮಗೆ ಆರ್ಕಿಡ್ ಅಂದ್ರೆ ಈಗ ಅದರ ಹೆಸರು ಗೊತ್ತಾದ್ದು ಆರ್ಕಿಡ್ ಅಂತ, ಮೊದ್ಲು ಗೊತ್ತಿರ್ಲಿಲ್ಲ. ನಾವು ದ್ರೌಪದಿ ಹೂ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ವಿ. ಏನಿದು ಆರ್ಕಿಡ್ ಅಂದ್ರೆ? ನಿಮ್ಮ ಈ ಅನುಭವದಲ್ಲಿ ಆರ್ಕಿಡ್ ನ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಆರ್ಕಿಡ್ ನೀವು ಹೇಳಿದಾಗೆ ಪರಾವಲಂಬಿ ಗಿಡ, ಬೇರೆ ಮರದ ಕೊಂಬೆಗಳಲ್ಲಿ ಎಲ್ಲ ಇರ್ತದೆ. ನಮಗೆ ರೋಡ್ ಸೈಡ್ ಹೋಗುವಾಗ ಮಾವಿನ ಮರದಲ್ಲೆಲ್ಲ ಸೀತಾಳೆ ದಂಡೆ ಅದೆಲ್ಲ ಕಾಣ್ತದೆ ಕಾಮನ್ ಆಗಿ. ಇದು ಆರ್ಕಿಡ್ ಕೂಡ ಹಾಗೆ ಪರಾವಲಂಬಿ. ಬೇರೆ ಈಗ ನನ್ನ ಹತ್ರ ಒಂದು 7-8 ಟೈಪ್ ಆರ್ಕಿಡ್ ಉಂಟು. ಡೆಂಡ್ರೋಬಿಯಂ, ಫೆನಾಪ್ಸಿಸ್, ಕ್ಯಾಟ್ಲಿಯಾ, ವಾಂಡಾ, ಮೊಕ್ಕಾರ, ಒನ್ಸಿಡಿಯಂ ಅದೆಲ್ಲ ಉಂಟು. ಅದು ಎಲ್ಲವೂ ಕೂಡ ಪರಾವಲಂಬಿಯೇ. ಆದ್ರೆ ಗಿಡಕ್ಕೆ ಉಪದ್ರ ಇರ್ಲಿಕ್ಕಿಲ್ಲ ಅದರದ್ದು. ಇಲ್ಲ, ಗಿಡಕ್ಕೆ ಉಪದ್ರ ಇಲ್ಲ. ಅದಕ್ಕೆ ಬೇಕಾಗುವಂತ ನೀರಿನಾಂಶ ಆಗಿರ್ಬೋದು, ಸ್ವಲ್ಪ ಪೋಷಕಾಂಶಗಳನ್ನು ಅದರ ತೊಗಟೆಗೆ ಅಂಡಿರ್ತದೆ ಇದ್ರ ಬೇರೆಲ್ಲ, ಅದರಿಂದ ತಗೊಳ್ತದೆ ಅಷ್ಟೇ. ಬೇರೇನು ಉಪದ್ರ ಇಲ್ಲ. ಕೆಲವು ಆರ್ಕಿಡ್ ಗಿಡಗಳಲ್ಲಿ ಕೆಲವು ಜಾತಿಯ ಆರ್ಕಿಡ್ಗೆ ಬಿಸಿಲು ಬೇಕು. ಅಂದ್ರೆ ಮಧ್ಯಾಹ್ನ ಮೇಲೆ ಬಿಸಿಲು ಬೇಡ, ಅದು ತುಂಬಾ ಅದಕ್ಕೆ ಜಾಸ್ತಿ ಆಗ್ತದೆ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ ಒಂದು 11-11:30 ತನಕದ ಬಿಸಿಲು ಬೇಕು. ಅದು ಎಲ್ಲದಕ್ಕೂ ಅಲ್ಲ. ನಾನು ಮೊಕ್ಕಾರ ಹೇಳಿದೆ, ಅದಕ್ಕೆ ಬಿಸಿಲು ಬೇಕು. ಡೆಂಡ್ರೋಬಿಯಂ, ಬಿಗಿನರ್ಸ್ ಆರ್ಕಿಡ್ ಅಂತಲೇ ಹೆಸರು ಅದಕ್ಕೆ, ಡೆಂಡ್ರೋಬಿಯಂಗೆ. ಇದೆರಡಕ್ಕೆ ಡೈರೆಕ್ಟ್ ಬಿಸಿಲು ಬಿದ್ರೆ ತೊಂದ್ರೆ ಇಲ್ಲ, ಬಿಸಿಲು ಬಿದ್ದಷ್ಟು ಹೂ ಜಾಸ್ತಿ ಅದೆರಡರಲ್ಲಿ. ಬಾಕಿ ಫೆಲನಾಪ್ಸಿಸ್, ವಾಂಡಾ, ಒನ್ಸಿಡಿಯಂ ಅದಕ್ಕೆಲ್ಲ ಆದ್ರೆ ಇಂಡೈರೆಕ್ಟ್ ಬಿಸಿಲು, ಅಂದ್ರೆ ಬರೇ ಅದರ ಪ್ರಕಾಶ ಮಾತ್ರ ಇದಾಗಬೇಕು, ಸೂರ್ಯ ರಶ್ಮಿಗಳು ಸಿಕ್ಕಿದ್ರೆ. ಹೌದು. ಇದಕ್ಕೆ ಡೈರೆಕ್ಟ್ ಬಿಸಿಲು ಬೀಳ್ಬೇಕು, ಅದಕ್ಕೆ ಡೈರೆಕ್ಟ್ ಬಿಸಿಲು ಬೇಡ. ನೆರಳಲ್ಲಿ ಇಡ್ಬೇಕು, ಬಟ್ ಒಂದು ಬ್ರೈಟ್ ಆಗಿರುವಂತ ಒಂದು ಸೂರ್ಯ ರಶ್ಮಿ ಇರ್ಬೇಕು ಅಷ್ಟೇ. ಆರ್ಕಿಡ್ ಈಗ ನಿಮ್ಮ ಮನೆ ಸುತ್ತ ಹೂವಾಗಿವೆ, ಬಹಳ ಸುಂದರ. ಇದನ್ನು ನೆಡುವ ವಿಧಾನ ಹೇಗೆ? ಡೆಂಡ್ರೋಬಿಯಂ ಮತ್ತೆ ಕ್ಯಾಟ್ಲಿಯಕ್ಕೆ ಇದ್ದಿಲು, ನಾವು ಮಸಿ ತುಂಡು ಹೇಳ್ತೇವೆ ಅದು, ಮತ್ತೆ ತೆಂಗಿನ ಸಿಪ್ಪೆಯ ಸಣ್ಣ ಸಣ್ಣ ಪೀಸ್ ಮಾಡಿ ಅದೆರಡರನ್ನು ಮಿಕ್ಸ್ ಮಾಡಿ ಪಾಟಿಂಗ್ ಮಿಕ್ಸ್ ಆಗಿ ನಾವು ಯೂಸ್ ಮಾಡುವಂತದ್ದು. ಬಾಕಿ ಫೆಲನಾಪ್ಸಿಸ್, ಒನ್ಸಿಡಿಯಂ, ವಾಂಡಾ, ಮೊಕ್ಕಾರ ಅದಕ್ಕೆಲ್ಲ ಬರೀ ಇದ್ದಿಲು ಮಾತ್ರ, ಮಸಿ ತುಂಡು ಮಾತ್ರ, ಬೇರೆ ಯಾವುದೇ ಮೀಡಿಯಂ ಬೇಡ ಅದಕ್ಕೆ. ಅದು ಕೂಡ ಹಾಗೆ, ಈ ವಾಂಡಾ, ಮೊಕ್ಕಾರ ಅದೆಲ್ಲ ಒಂದು ಪಾಟ್ ಅಲ್ಲಿ ಇದ್ದಿಲು ಹಾಕಿ ಅದರ ಮೇಲೆ ಜಸ್ಟ್ ಇಟ್ಟು ಅದಕ್ಕೊಂದು ಸಪೋರ್ಟ್ ಆಗಿ ಪೈಪಿನ ತುಂಡು ಅಥವಾ ಏನಾದ್ರೊಂದು ಕೋಲಿನ ಹಾಗೆ ಸಪೋರ್ಟ್ ಕೊಟ್ರೆ ಸಾಕು. ಅದರ ಬೇರನ್ನೆಲ್ಲ ಈ ಇದ್ದಿಲಿನ ಅಡಿಯಾಗೆ ಹಾಕಿ, ಅದರ ಬೇರಿನ ಮೇಲಿಂದಲೂ ಇದ್ದಿಲು ಹಾಕಿ ಎಲ್ಲ ನಾವು ಬೇರೆ ಗಿಡಗಳನ್ನು ನೆಡುವ ಹಾಗೆ ಹಾಕ್ಬೇಕು ಅಂತ ಇಲ್ಲ. ಜಸ್ಟ್ ಮೇಲೆ ಇದ್ದಿಲಿನ ಮೇಲೆ ಇಟ್ಟು ಬಿಟ್ರೆ ಆಯ್ತು. ಓಹೋ, ಅಲ್ಲಿಗೆ ಅಂತ ಬೇರು ಬರ್ತದ? ಬೇರೆಲ್ಲ ಇದ್ದಿಲಿಗೆ ಅಂಟಿಕೊಳ್ತದೆ. ಹೊಸ ಬೇರು ಬಂದದ್ದು ಕೂಡ ಅದರ ಮೇಲೆಯೇ ಇರ್ತದೆ. ನಾವೀ ಗೊಬ್ಬರ ಎಲ್ಲ ಹಾಕುವಾಗ ಸರಿ ಬೇರಿಗೆ ಮುಟ್ಟಬೇಕಲ್ಲ, ಹಾಗಾಗಿ ತುಂಬಾ ಅಡಿಗೆ ಅದರ ಬೇರನ್ನು
ಇಡಬಾರ್ದು. ಅಂದ್ರೆ ಇದರ ಬೇರು ಏನು ಗಾಳಿಗೆ ತಾಗುವ ಹಾಗೆ ಇರಬೇಕಾ, ಹೇಗೆ ಇದರ ಪಾಟ್ ಅಂತ ಹೇಳ್ತೀವಲ್ಲ, ಇದರ ಕುಂಡ ಹೇಗಿರಬೇಕು? ಆರ್ಕಿಡ್ ಪಾಟ್ ಅಂತ ಹೇಳಿದ್ರೆ ಎಲ್ಲ ತೂತಿರುವಂತ ಪಾಟ್, ಹೊಟ್ಟೆ 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 ಇರುದು ಸುತ್ತಾಲ ಹಾಗೆ. ಅದ್ರ ಬೇರೆಲ್ಲ ಅದರಿಂದ ಹೊರಗೆಲ್ಲ ಬಂದುಕೊಂಡಿರ್ತದೆ. ಹವಾಮಾನದಲ್ಲಿರುವಂತ ತೇವಾಂಶವನ್ನು ಹೀರಿಕೊಳ್ಳುವಂತದ್ದು, ಹವಾಮಾನದಲ್ಲಿ ಅದಕ್ಕೆ ಬೇಕಾಗುವ ಎಂತದೋ ಒಂದು ಪೋಷಕಾಂಶ ಅದಕ್ಕೆ ಸಿಗ್ತದೆ, ಅದನ್ನೆಲ್ಲ ಹೀರಿಕೊಳ್ಳಿಕ್ಕೆ ಬೇಕಾಗಿ ಈ ತೂತಿರುವಂತ ಚಟ್ಟಿಗಳನ್ನು ಆರ್ಕಿಡ್ಗೆ ಯೂಸ್ ಮಾಡುವಂತದ್ದು. ಈ ನಾನು ಹೇಳಿದಲ್ಲ ಇದ್ದಿಲಿನ ಒಳಗಡೆ ಇರಬಾರ್ದು, ಅದು ಕೂಡ ಹಾಗೆ ನಮ್ಮ ಈ ಮಾಮೂಲು ಚಟ್ಟಿಗಳಲ್ಲಿ ಇಡಬಹುದು. ಈ ಮೊಕ್ಕಾರ, ವಾಂಡ ಎಲ್ಲರೂ ಚಟ್ಟಿಯಲ್ಲಿ ಹಾಕುದಿಲ್ಲ, ಹಾಗೆ ನೆಲೆಸಿ ಇಡ್ತಾರೆ ಗಾಳಿಗೆ. ಓಹೋ, ಅಂದ್ರೆ ಚಟ್ಟಿಯೇ ಬೇಡ, ಅದಕ್ಕೆ ಚಟ್ಟಿಯೇ ಬೇಡ, ಬರೀ ಒಂದು ಬಳ್ಳಿ ಕಟ್ಟಿ ನೆಲೆಸಿ ಬಿಟ್ರೆ ಆಯ್ತು. ಏನು ಅದರ ಬೇರುಗಳೆಲ್ಲ ಬೇರುಗಳೆಲ್ಲ ಹಾಗೆ ನೇತಾಡಿಕೊಂಡಿರ್ತದೆ. ಹವಾಮಾನದಲ್ಲಿರುವ ತೇವಾಂಶ, ಅದಕ್ಕೆ ಇರುವಂತ ಪೋಷಕಾಂಶಗಳನ್ನೆಲ್ಲ ಅದು ಹೀರಿಕೊಳ್ಳುತ್ತೆ. ಇದನ್ನೇ ಇವಾಗ ಇದಕ್ಕೆ ನೀರುಣಿಸುವ ಕ್ರಮ ಹೇಗೆ, ಅಥವಾ ಬೇರೆ ಗೊಬ್ಬರವ, ಇದರ ಬಗೆ ಹೇಗೆ? ಇದಕ್ಕೆ ಡೈಲಿ ನೀರು ಬೇಕು, ದಿನಾ ನೀರು ಹಾಕ್ಬೇಕು. ಮಳೆಗಾಲದಲ್ಲಿ ಮಾತ್ರ ಡೈಲಿ ಬೇಕು ಅಂತ ಇಲ್ಲ, ಬಾಕಿ ಮಳೆ ಇಲ್ಲದ ಟೈಮ್ ಅಲ್ಲಿ ದಿವಾಸಲು ನೀರು ಬೇಕು. ಬೇಸಿಗೆಯಲ್ಲಿ 2 ಹೊತ್ತು ನೀರು ಹಾಕಿದ್ರು ಒಳ್ಳೇದೆ, ಒಂದಂತೂ ಬೇಕೇ ಬೇಕು. ಇದಕ್ಕೆ ಬೇಸಿಗೆಯಲ್ಲಿ 2 ಹೊತ್ತು ನೀರ್ ಹಾಕಿ, ನಾನು ಆಗ್ಲೇ ಹೇಳಿದಾಗೆ 2 ಹೊತ್ತು ನೀರ್ ಹಾಕಿದ್ರೆ ಒಳ್ಳೇದು. ಅಕಸ್ಮಾತ್ ನಿಮಗೆ ಟೈಮ್ ಸಿಗೋದಿಲ್ಲ, ಬೇರೆ ಕೆಲಸ ಎಲ್ಲ ಉಂಟು ಅಂತಾದ್ರೆ 1 ಹೊತ್ತಂತೂ ಹಾಕ್ಲೇಬೇಕು. ಮಳೆಗಾಲದಲ್ಲಿ ಮಾತ್ರ ಬೇಡ ನೀರು, ಅಂದ್ರೆ ನೀರು ಬೇಕು, ಬಟ್ 2 ದಿವಸಕ್ಕೊಮ್ಮೆ ಹಾಕಿದ್ರು ಸಾಕು. ಮಳೆಗಾಲದಲ್ಲಿ ಮಳೆ ಇಲ್ಲದೆ ಇರುವಾಗ ದಿವಸಕ್ಕೆ ಒಮ್ಮೆ ಕಂಪಲ್ಸರಿ ನೀರು ಬೇಕೇ ಬೇಕಿದಕ್ಕೆ. ಸ್ಪ್ರೇ ಮಾಡಬಹುದು ಅಥವಾ ಪೈಪಲ್ಲಿ ಹಿಡಿಯೋದಾದ್ರೂ ತೊಂದ್ರೆ ಇಲ್ಲ. ಇದಕ್ಕೆ ಎಲೆಗೆ ಬಿದ್ರು ಏನಾಗುದಿಲ್ಲ, ಇಡೀ ಗಿಡಕ್ಕೆ ನೀರು ಬೇಕು. ಬೇರು, ಎಲೆ, ಕಾಂಡ ಎಲ್ಲವೂ ಕೂಡ ನೀರಲ್ಲಿ ಒದ್ದೆ ಆಗ್ಬೇಕು. ಮೊಗ್ಗು ಬಿಟ್ಟಿದ್ದು ಅಂತಾದ್ರೆ ಮೊಗ್ಗಿನ ಮೇಲೆ ನೀರು ಬೀಳದಾಗೆ ಜಾಗ್ರತೆ ವಹಿಸ್ಬೇಕು. ಇವಾಗ ಇದರ ಬೇರೆ ಗಿಡಗಳನ್ನು ಮಾಡುವ ಬಗ್ಗೆ ಹೇಗೆ? ಅದರಲ್ಲಿ ಸ್ವಲ್ಪ ಒಂದು ವರ್ಷ, 1-2 ವರ್ಷ ಆ ಟೈಮ್ ಎಲ್ಲ ಆಗುವಾಗ ಅದ್ರಲ್ಲೇ ಬೇರೆ ಗಿಡಗಳು ಬರ್ತದೆ. ಅದನ್ನು ನಾವು ಸಪರೇಟ್ ಮಾಡಿ ಇಟ್ರೆ ಆಯ್ತು. ಅಂದ್ರೆ ಈಗ ಒಂದಲ್ಲಿ ಒಂದು ಕಾಂಡ ಮಾತ್ರ ಇರುವಂತ, ಈಗ ಡೆಂಡ್ರೋಬಿಯಂ ಎಲ್ಲ ಉದ್ದಕ್ಕೊಂದು ಕಾಂಡದ ಹಾಗೆ ಬಂದು ಸೈಡ್ ಅಲ್ಲಿ ಎಲೆಗಳಿರುವಂತದ್ದು. ಹಾಗೆ 1 ವರ್ಷ 2 ವರ್ಷ ಪ್ರಾಯ ಆದಾಗ ಅದ್ರ ಸೈಡ್ ಅಲ್ಲಿ ಬೇರೆ ಹಾಗೆ ಕಾಂಡಗಳು ಬರ್ತದೆ. ಅದನ್ನ ನಾವು ರೀಪಾಟ್ ಮಾಡುವ ತರ ಅದನ್ನು ಪಾಟಿಂದ ತೆಗೆದು ಅದನ್ನು ಸಪರೇಟ್ ಮಾಡಿದ್ರೆ ಹೊಸ ಗಿಡಗಳ ಹಾಗೆ ಅದೇ ರೀತಿ ಮಾಡಬಹುದು. ಮತ್ತೆ ಫೆಲನೋಪ್ಸಿಸ್ ಅಂತ ಹೇಳಿದೆ ಅಲ್ಲ, ಅದ್ರಲ್ಲಿ ಹೂ ಮುಗ್ದ ನಂತರ ಆ ಸ್ಟೆಮ್ ಅನ್ನು ಕಟ್ ಮಾಡಬಾರ್ದು. ಅದು ಹಳದಿಯಾಗಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಮಾತ್ರ ಕಟ್ ಮಾಡುವಂತದ್ದು. ಡೆಂಡ್ರೋಬಿಯಂ ಹಾಗಲ್ಲ, ಡೆಂಡ್ರೋಬಿಯಂ ಅಲ್ಲಿ ಹೂ ಮುಗ್ದ ನಂತರ ಅದು ಹಳದಿ ಆಗೇ ಆಗ್ತದೆ, ಕಂಪಲ್ಸರಿ ಅಂತ ಹೇಳುವಾಗೆ ಹಳದಿ ಆಗ್ತದೆ, ಕಟ್ ಮಾಡಿ ಬಿಡ್ಬೇಕು. ಬುಡದಿಂದ 1 ಇಂಚು ಬಿಟ್ಟು ಕಟ್ ಮಾಡಬೇಕು. ಫೆಲೆನೋಪ್ಸಿಸ್ ಹಾಗಲ್ಲ, ಫೆಲೆನೋಪ್ಸಿಸ್ ಅಲ್ಲಿ ಒಮ್ಮೆ ಹೂ ಆಗಿ ಮುಗ್ದ ನಂತರ ಆ ಸ್ಟೆಮ್ ಒಣಗುದಿಲ್ಲ, ಹಸಿಯೇ ಇರ್ತದೆ. ಕೆಲವೊಮ್ಮೆ ಅದ್ರಲ್ಲೇ ಹೂ ಬರ್ತದೆ ವಾಪಸ್. ಈಗ ಒಂದು 4-5 ವರ್ಷ ಪ್ರಾಯ ಆದ ಗಿಡ ಅಂತ ಆದ್ರೆ ಹೂ ಮುಗ್ದ ನಂತರ ಆ ಸ್ಟೆಮ್ ಅಲ್ಲಿ ಹೊಸ ಗಿಡ ಬರ್ತದೆ, ಮರಿ. ಆ ಮರಿ ಗಿಡ ಬಂದು ಅದರಲ್ಲಿ ಒಂದು 4-5 ಬೇರುಗಳು ಬಂದ ನಂತರ ಅದನ್ನು ಕಟ್ ಮಾಡಿ ಸಪರೇಟ್ ಚಟ್ಟಿಗೆ ಹಾಕಿಟ್ರೆ ಆಯ್ತು. ಉಳಿದದೆಲ್ಲ ಆರೈಕೆಲ್ಲ ಅದುವೆ ಅನುಸರಿಸಬೇಕಾದಂತದ್ದು. ಹೌದು ಹೌದು ಹೌದು. ಅದಕ್ಕೆ ಇದ್ದಿಲು ಮಾತ್ರ, ಫೆಲೆನಾಪ್ಸಿಸ್ಗೆ ಇದ್ದಿಲು ಮಾತ್ರ. ಡೆಂಡ್ರೋಬಿಯಂ ಮತ್ತೆ ಕ್ಯಾಟ್ಲಿಯಾ ಇದೆರಡು ವೆರೈಟಿಗೆ ಇದ್ದಿಲು ಮತ್ತೆ ತೆಂಗಿನ ಸಿಪ್ಪೆಯ ಬೇರು ಹೋಲ್ಡ್ ಮಾಡ್ಲಿಕ್ಕೆ. ಹೌದು ಹೌದು, ಬರೀ ಇದ್ದಿಲು ಕೂಡ ಹಾಕ್ಬೋದು, ತೊಂದ್ರೆ ಇಲ್ಲ. ಇದಕ್ಕೂ ಸಹ ಹಾಗೆ, ಈಗ ಪೇಟೆಯಲ್ಲೆಲ್ಲ ಇರೋರು, ಫ್ಲಾಟ್ ಅಲ್ಲೆಲ್ಲ ಇರುವವರು ತೆಂಗಿನ ಸಿಪ್ಪೆ ಇಲ್ಲ ಅಂತ ಆದ್ರೆ ಇದ್ದಿಲು ಸಿಗ್ತದೆ, ಶಾಪ್ ಅಲ್ಲೆಲ್ಲ ಸಿಗ್ತದೆ, ಅಂಗಡಿಗಳಲ್ಲಿ ಸಿಗ್ತದೆ, ಅದು ಮಾತ್ರ ತಂದು ಹಾಕ್ಬಹುದು, ತೊಂದ್ರೆ ಇಲ್ಲ. ತೆಂಗಿನ ಸಿಪ್ಪೆ ನಮಗೆ ಸಿಗುದೇ ಇಲ್ಲ, ಎಂತ ಮಾಡುದು ಅಂತ ಹೇಳಿದ್ರೆ ಈ ಬರೀ ಇದ್ದಿಲಲ್ಲಿ ನಡ್ಬೋದು, ತೊಂದ್ರೆ ಇಲ್ಲ. ಇದು ಫೆಲೆನಾಪ್ಸಿಸ್ ಅಲ್ಲಿ ಮಾತ್ರ ಹೀಗಾಗುದು, ಸ್ಟೆಮ್ ಅಲ್ಲಿ ಗಿಡ ಬರುವಂತದ್ದು. ಬೇರೆ ಯಾವ್ದ್ರಲ್ಲಿ ಸ್ಟೆಮ್ ಅಲ್ಲಿ ಗಿಡ ಬರುವಂತದ್ದಿಲ್ಲ. ಇದ್ರಲ್ಲಿ ಒಂದು 4 ವರ್ಷ ತನಕ ಗಿಡ ಬರುದಿಲ್ಲ ಸ್ಟೆಮ್ ಅಲ್ಲಿ. ಈಗ ನಾನು ಕೆಲವು ವಿಡಿಯೋದಲ್ಲೆಲ್ಲ ನೋಡಿದೆ, ಡಾರ್ಜಿಲಿಂಗ್ ಎಲ್ಲ ಅಲ್ಲೆಲ್ಲ ವಿಡಿಯೋಸ್ ಮಾಡಿ ಹಾಕಿದ್ರು. ನನಗೂ ಆಸೆ ಆಯ್ತು ಇದರಲ್ಲಿ ಸಹ ಗಿಡ ಬರ್ಬೋದು ಅಂತ. ಬರುದಿಲ್ಲ. ಒಂದು 5 ವರ್ಷ ಆದ್ರೂ ಮಿನಿಮಮ್ ಆಗ್ಲೇಬೇಕು ಗಿಡಕ್ಕೆ, ಪ್ರಾಯ ಆಗ್ಬೇಕು. ತಾಯಿ ಗಿಡಕ್ಕೆ 5 ವರ್ಷ ಪ್ರಾಯ ಆದ ನಂತರ, ಹೂ ಮುಗ್ದ ನಂತರ ಆ ಸ್ಟೆಮ್ ಹಾಗೆ ಇತ್ತು ಅಂತ ಆದ್ರೆ ಗಿಡ ಕೊಡ್ತದೆ. ಅದು 4-5 ಗಿಡ ಕೊಡುವಂತದ್ದು ಉಂಟು, 10-12 ಗಿಡ ಕೊಡುವಂತದ್ದು ಉಂಟು ಒಂದೇ ಸಮಯಕ್ಕೆ. ಅದರಲ್ಲಿ ಸರಿ ಬೇರು ಬಂದ ನಂತರ ಅದನ್ನು ಕಟ್ ಮಾಡಿ ಬೇರೆ ಚಟ್ಟಿಗಳಿಗೆ ಹಾಕಿಟ್ರೆ ಆಯ್ತು. ಇದರ ಆರೈಕೆ ಹೇಗೆ? ಇದಕ್ಕೆ ಹೂ ಆಗ್ಲಿಕ್ಕೆ NPK ಹಾಕ್ಬೇಕು, ಸ್ಪ್ರೇ. 1 ಲೀಟರಿಗೆ 1 ಟೀ ಸ್ಪೂನ್ NPK, 19-19-19 ಇದು ಕೊಡ್ಬೋದು. ಸಣ್ಣ ಗಿಡ ಅಂತ ಆದ್ರೆ ಅದಕ್ಕೆ ಈ NPK ಅಲ್ಲಿ ನೈಟ್ರೋಜನ್ ಜಾಸ್ತಿ ಇರುವಂತದ್ದು ಉಂಟು, ಅದ್ರ ಸ್ಪ್ರೇ ಕೊಡ್ಬೇಕು. ದೊಡ್ಡ ಗಿಡ ಈಗ ಬೆಳೆಯುವಷ್ಟು ಅದಕ್ಕೆ ಬೆಳ್ದಾಯ್ತು, ಇನ್ನು ಹೂ ಕೊಡೋದೊಂದೇ ಕೆಲಸ ಅದಕ್ಕೆ ಅಂತ ಆದ್ರೆ ನೈಟ್ರೋಜನ್ ಕಡಿಮೆ ಇರುವಂತದ್ದು,
13, 27, 27 ಅದನ್ನ ಹಾಕ್ಬೋದು. ಇಲ್ಲ ಅದೆಲ್ಲ ನಮಗೆ ಸಿಗುದಿಲ್ಲ, ಕಷ್ಟ, NPK 19 ಉಂಟು ತಂದದ್ದು, ಅದನ್ನೇ ಹಾಕ್ಬೋದು. ಸಮಾನ ರೇಷದ್ದು 19 ಅಥವಾ 20 18 ಇದು 3 ಇರುವಂತದ್ದು ಯಾವ್ದಾದ್ರೂ ಒಂದು ಹಾಕಿದ್ರೆ ಆಯ್ತು. ಒಂದು ತಿಂಗಳಿಗೆ 2 ಸಲ ಸ್ಪ್ರೇ ಕೊಟ್ರೆ ಒಳ್ಳೇದು, ತಿಂಗಳಿಗೆ ಒಮ್ಮೆ ಆದ್ರೂ ಕೊಡ್ಲೇಬೇಕು. ಇದರ ಹೂ ಬಿಡುವ ಸಮಯ ಯಾವುದು? ಚಳಿಗಾಲ ಶುರು ಆಯ್ತು ಅಂತಂದ್ರೆ ಅದು ಆರ್ಕಿಡ್ ನ ಸಮಯ ಅಂತ ಲೆಕ್ಕ. ಆರ್ಕಿಡ್ ಸೀಸನ್ ನವೆಂಬರ್ ಅಕ್ಟೋಬರ್ ಇಂದಲೇ ಸ್ಟಾರ್ಟ್ ಆಗ್ತದೆ. ಮಳೆ ಪೂರ್ತಿ ನಿಂತ ನಂತರ ಆರ್ಕಿಡ್ ಇದೆ ಸಮಯ. ಇದಕ್ಕೆ ನಾನು ಗೊಬ್ಬರದ ವಿಷಯ ವಾಪಸ್ ಹೇಳ್ತೇನೆ. ಇದಕ್ಕೆ ಮಳೆಗಾಲದಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡ್ಲೇಬಾರ್ದು. ಈಗ ಕೆಲವರು ಅಕ್ಕಿ ತೊಳೆದ ನೀರ್ ಹಾಕ್ತಾರೆ, ಮತ್ತೆ ನೆಲಕಡಲೆ ಹಿಂಡಿ ನೀರಲ್ಲಿ ಬದಲಿಸಿ ಹಾಕ್ತಾರೆ. ಮಳೆಗಾಲದಲ್ಲಿ ಆರ್ಗ್ಯಾನಿಕ್ ಹಾಕಿದ್ರೆ ಫಂಗಸ್ ಅಟ್ಯಾಕ್ ಆಗ್ತದೆ. ಮಳೆಗಾಲದಲ್ಲಿ NPK ಹಾಕ್ಬೇಕು, ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ಬೇಕು, NPK ಮಾತ್ರ. ಮತ್ತೆ ಸಾಫ್ ಫಂಗಿಸೈಡ್ ಪೌಡರ್ ಸಾಫ್ ಮಳೆಗಾಲದಲ್ಲಿ ತಿಂಗಳಿಗೊಮ್ಮೆ ಕೊಡ್ಲೇಬೇಕು, ಫಂಗಸ್ ಅಟ್ಯಾಕ್ ಆಗದ ಹಾಗೆ. ಆದ್ರೂ ಕಂಪಲ್ಸರಿಯಾಗಿ ತಿಂಗಳಿಗೊಮ್ಮೆ ಸಾಫ್ ಸ್ಪ್ರೇ ಮಾಡ್ಲೇಬೇಕು. ಅದು ಹೇಗೆ? 1 ಲೀಟರ್ ನೀರಿಗೆ 1 ಟೀ ಸ್ಪೂನ್ ಅಷ್ಟೇ, ಒಂದು 3 ಗ್ರಾಮ್ ಬರ್ಬೋದು ಪೌಡರ್. ಅದು ಇಡೀ ಸಸ್ಯಕ್ಕೆ ಹಾಕ್ಬೇಕು, ಇಡೀ ಸಸ್ಯಕ್ಕೆ, ಎಲೆಗೆ, ಕಾಂಡಕ್ಕೆ, ಬೇರಿಗೆ ಎಲ್ಲ ಸ್ಪ್ರೇ ಮಾಡ್ಬೇಕು. ಮಳೆಗಾಲದಲ್ಲಿ ಇದು ಕಂಪಲ್ಸರಿ, ಮರಿಲೇಬಾರ್ದು. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರುವ ಕಾರಣ ಫಂಗಸ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಅಂತ. ಮತ್ತೆ ಬೇಸಿಗೆಯಲ್ಲಿ ಆರ್ಗ್ಯಾನಿಕ್ ಹಾಕ್ಬೋದು. ಅಕ್ಕಿ ತೊಳೆದ ನೀರು ಹಾಕ್ತಾರೆ ಕೆಲವರು, ಮಜ್ಜಿಗೆಯ ಮೇಲೆ ತಿಳಿ ನೀರ್ ಇರ್ತದಲ್ಲ ಅದನ್ನು ಕೂಡ ಹಾಕ್ತಾರೆ ಕೆಲವರು, ಹಾಕ್ಬೋದು. ಅದು ಬೇಸಿಗೆಯಲ್ಲಿ ಮಾತ್ರ, ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾದ ಅಂಶ. ಬೇಸಿಗೆಯಲ್ಲಿ ಮಾತ್ರ ಆರ್ಗ್ಯಾನಿಕ್, ಮಳೆಗಾಲದಲ್ಲಿ ಹಾಕ್ಲೇಬಾರ್ದು, ಕಂಪಲ್ಸರಿಯಾಗಿ ಕೆಮಿಕಲ್ ಮಾತ್ರ, ತಿಂಗಳಿಗೊಮ್ಮೆ. ಇವಾಗ ಹೂ ಬಿಡುವ ಮೊದಲು ನಾವು ಎಷ್ಟು ಸಮಯಕ್ಕೆ ಒಮ್ಮೆ ಈ ಹೂ ಬಿಡ್ಲಿಕ್ಕೆ ಇರುವಂತಹ ಸ್ಪ್ರೇ ಮಾಡ್ಬೇಕಾಗತ್ತೆ? ಹೂ ಬಿಡುವ ಟೈಮಿಗೆ ಅಂತ ಅಲ್ಲ, ಇಡೀ ವರ್ಷ ಈ 12 ತಿಂಗಳು ಕೂಡ ತಿಂಗಳಿಗೆ ಒಮ್ಮೆ ಆದ್ರೂ ಈ NPK ಸ್ಪ್ರೇ ಕೊಟ್ರೆ ಒಳ್ಳೇದು. ಹೂ ಬಿಡುವ ಸಮಯಕ್ಕೆ ಅದು ಹೂ ಬಿಡುತ್ತದೆ. ಹೌದು, ಮಳೆಗಾಲದಲ್ಲಿ ಕೂಡ ಒಂದೊಂದು ಹೂ ಇರ್ತದೆ, ಇಲ್ಲ ಅಂತಿಲ್ಲ, ಅದು ತುಂಬಾ ಅಪರೂಪ. ಬಹುಶಃ ಇದು ಮನುಷ್ಯನಿಗೆ ತಾಳ್ಮೆಯನ್ನು ಕಲಿಸಿಕೊಡ್ತದೆ ಅಂತ ಹೇಳ್ಬಹುದು. ಇದರಲ್ಲಿ ಒಮ್ಮೆ ಹೂ ಬಿಟ್ರೆ ಅದು ಎಷ್ಟು ಸಮಯ ಉಳಿಯುತ್ತದೆ? ಮಿನಿಮಮ್ 3 ತಿಂಗಳು. ಒಮ್ಮೆ ಹೂ ಬಿಟ್ರೆ ಮಿನಿಮಮ್ 3 ತಿಂಗಳು ಇದ್ದೇ ಇರ್ತದೆ. ಕೆಲವು ವೆರೈಟಿ 1 ತಿಂಗಳು 2 ತಿಂಗಳಲ್ಲಿ ಉದುರಿ ಹೋಗ್ತದೆ. ಆದ್ರೆ ಈ ಡೆಂಡ್ರೋಬಿಯಂ, ಫೆಲೆನಾಪ್ಸಿಸ್ ಅದೆಲ್ಲ ಮಿನಿಮಮ್ 3 ತಿಂಗಳು ಇದ್ದೇ ಇರ್ತದೆ. ನೀರು ಹಿಡಿಯುವಾಗ ಜಾಗ್ರತೆ ಮಾಡ್ಬೇಕು, ಹೂವಿಗೆ ಬೀಳದ ಹಾಗೆ. ಹೂವಿಗೆ ನೀರು ಬಿದ್ರೆ ಅದು ಉದುರಿ ಹೋಗ್ತದೆ, ನಮ್ಮ ಪ್ರೆಷರಿಗೆ ಉದುರಿ ಹೋಗ್ತದೆ. ಸೊ ಹೂ ಆದ ನಂತರ ಆ ಸ್ಪೈಕಿಗೆ ನೀರು ಬೀಳದ ಹಾಗೆ ಬರೀ ಎಲೆ, ಕಾಂಡ, ಬೇರು ಮಾತ್ರ ನೀರು ಸ್ಪ್ರೇ ಮಾಡದ ಅಥವಾ ಪೈಪಲ್ಲಿ ಹಾಕುದ ಮಾಡ್ಬೋದು. ಹೂವಿಗೆ ನೀರು ಬಿದ್ದ ಕೂಡಲೇ ಹೂ ಉದುರಿ ಹೋಗ್ತದೆ, ಹಾಗಾಗಿ 3 ತಿಂಗಳೆಲ್ಲ ಉಳಿಯುವ ಚಾನ್ಸಸ್ ಇಲ್ಲ. ಕ್ಯಾಟ್ಲಿ ಆದ್ರೆ ಅದು ದೊಡ್ಡ ಹೂ, ನಮ್ಮ ಅಂಗೈಗಿಂತಲೂ ಅಗಲದ ಹೂ ಬರ್ತದೆ. ಅದರಲ್ಲಿ ಸ್ಪೈಕ್ ತರ ತುಂಬಾ ಹೂ ಬರುದಿಲ್ಲ, ಒಂದೊಂದೇ ಬರುದಾ? ಒಂದು 2 ರಿಂದ 3 ಅಂದ್ರೆ ಪ್ರಾಯಕ್ಕೆ ಅನುಗುಣವಾಗಿ. ನನಗೀಗ ಸ್ಟಾರ್ಟಿಂಗ್ ಕಳೆದ ವರ್ಷ ಹೂ ಸ್ಟಾರ್ಟ್ ಆದಷ್ಟೇ, ತುಂಬಾ ವರ್ಷ ಆಯ್ತು ನಾನು ಅಂತಂದು. ನೀವಾಗ ಹೇಳಿದಾಗೆ ತಾಳ್ಮೆ ತುಂಬಾ ಕಲಿಸಿದೆ. ಅದು ತುಂಬಾ ವರ್ಷದಿಂದ ಕಾಯ್ತಾ ಇದ್ದೆ ಯಾವಾಗ ಹೂ ಆಗ್ತದೆ ಅಂತ. ಕಳೆದ ವರ್ಷ 1 ಹೂ ಕೊಟ್ಟಿತ್ತು, ಈ ವರ್ಷ ಒಂದು 3 ಸಲ ಹೂ ಆಯ್ತು. ಈಗ 2 ಹೂ ಕೊಟ್ಟಿದೆ. ಅದು ಅಂಗೈಗಿಂತಲೂ ಸಹ ಅಗಲ ಇತ್ತು. ಅದೆಲ್ಲ 3 ತಿಂಗಳು ಉಳಿಯುವುದಿಲ್ಲ, 1 ತಿಂಗಳು 2 ತಿಂಗಳು, ಜಾಸ್ತಿ ಅಂದ್ರೆ 2 ತಿಂಗಳಷ್ಟೇ. ಹೂ ಬಿಟ್ಟು 2 ತಿಂಗಳವರೆಗೆ ಹೂ ಇರ್ತದೆ. ಬಾಕಿ ಎಲ್ಲ ಆದ್ರೆ 3 ತಿಂಗಳು ಮಿನಿಮಮ್ ಇದ್ದೇ ಇರ್ತದೆ. ಇವಾಗ ಕೆಲವರಿಗೆ ಬೆಳೆಸ್ಬೇಕು ಅಂತ ಇದ್ದೆ, ಆದ್ರೆ ಮನೆಯ ಸುತ್ತಮುತ್ತಲು ಜಾಗಗಳಿಲ್ಲ, ಮರಗಳೆಲ್ಲ ಇರ್ತವೆ. ಇದನ್ನ ಹೇಗೆ ಮರಗಳಲ್ಲಿ ಕಟ್ಟಿ ಬೆಳೆಸ್ಲಿಕ್ಕೆ ಆಗ್ತದಾ? ಈಗ ನಾನಾಗ ಹೇಳ್ದಲ್ಲ, ಡೆಂಡ್ರೋಬಿಯಂ ಮತ್ತೆ ಮೊಕ್ಕಾರ ಅದೆಲ್ಲ ಬಿಸಿಲು ಬೇಕು ಅಂತ ಹೇಳುವಂತ ಗಿಡಗಳು. ನಿಮಗೀಗ ಮನೆ ಸೈಡ್ ಒಂದು ಮಾವಿನ ಮರ ಉಂಟು, ಆ ಮಾವಿನ ಮರಕ್ಕೆ ಇದನ್ನೆಲ್ಲ ನೇತಾಡಿಸಬಹುದು, ಏನೂ ಆಗುದಿಲ್ಲ. ಮಳೆಗಾಲದಲ್ಲಿ ಕೂಡ ಹಾಗೆ ಏನೂ ಆಗುದಿಲ್ಲ, ತುಂಬಾ ನೀರು ಬೀಳುದಿಲ್ಲ. ಈ ಮಾವಿನ ಮರದ ಅಡಿಗೆಲ್ಲ ಇಟ್ಟು ತುಂಬಾ ನೀರೇನು ಬೀಳುದಿಲ್ಲ ಅಲ್ಲ, ಎಲೆಗಳೆಲ್ಲ ಹರಡಿಕೊಂಡಿದೆ. ಹೌದು. ಹಾಗಾಗಿ ಮರದ ಕೊಂಬೆಗಳಿಗೆ ನೇಲಿಸಿಡ್ಬಹುದು, ಒಂದು ಹಗ್ಗ ಕಟ್ಟಿ ನೇಲಿಸಿಡ್ಬಹುದು. ಮತ್ತೆ ವ್ಯಾಂಡ ಕೂಡ ಹಾಗೆ, ಆದ್ರೆ ಅದಕ್ಕೆ ಮಳೆ ಡೈರೆಕ್ಟ್ ಬಿದ್ರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ನಾನು ಒಳಗಡೆ ಇಟ್ಟಿರುವಂತದ್ದು, ಹೊರಗಡೆ ಇಟ್ಟಿನ್ನು ನೋಡ್ಲಿಲ್ಲ. ಅದಕ್ಕೆ ಬಿಸಿಲು ಬೀಳಬಾರದು, ಬಿಸಿಲು ಬಿದ್ರೆ ಎಲೆ ಎಲ್ಲ ಹಳದಿ ಆಗ್ತದೆ. ಮತ್ತೆ ಇನ್ನೊಂದು, ಎಲೆ ಹಳದಿ ಆಗುವಂತದ್ದು ಏನಾದ್ರೂ ಶಿಲೀಂಧ್ರಗಳ ರೋಗ, ಶಿಲೀಂಧ್ರ ಬಾಧೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಎಲೆ ಹಳದಿ ಆಗುವಂತದ್ದು ಉಂಟು ಒಂದು. ಇನ್ನೊಂದು, ಮಳೆಗಾಲ ಕಳೆದು ಬಿಸಿಲು ಶುರುವಾಗುವಾಗ ಅದರ ಟೆಂಪರೇಚರ್ ಡಿಫ್ರೆನ್ಸ್ ಇಂದಾಗಿ ಹಳದಿಯಾಗಿ ಉದುರುವಂತದ್ದುಂಟು, ಅದು ಕಾಮನ್. ಅದಕ್ಕೆ ತಲೆ ಬಿಸಿ ಮಾಡ್ಬೇಕು ಅಂತೆಲ್ಲ. ಈ ಶಿಲೀಂಧ್ರ ರೋಗ ಹೇಗೆ ಪತ್ತೆ ಹಚ್ಚಿತು ಅಂತ ಹೇಳಿದ್ರೆ,
ಮೊದಲದ ಅಟ್ಯಾಕ್ ಆಗುವಂತದ್ದು ಕಾಂಡಕ್ಕೆ, ಶಿಲೀಂಧ್ರ ಅಟ್ಯಾಕ್ ಆಗುವಂತದ್ದು ಕಾಂಡಕ್ಕೆ. ಅದು ಕಾಂಡಕ್ಕೆ ಈ ಎಲೆ ಟಚ್ ಆಗುವ ಜಾಗ ಉಂಟಲ್ಲ, ಅದರ ಕೆಳಗಿನ ಬದಿ, ಆ ಬದಿಯಿಂದ ಹಳದಿ ಆಗಿಕೊಂಡು ಮೇಲೆ ಬಂತು ಅಂತ ಆದ್ರೆ ಅದು ಶಿಲೀಂಧ್ರ ಅಟ್ಯಾಕ್ ಆಗಿದೆ ಅಂತ ಲೆಕ್ಕ. ಅಂದ್ರೆ ಮುಟ್ಟಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಕಾಂಡ ಮೊದಲು ಟೆಸ್ಟ್ ಮಾಡ್ಬೇಕು, ಕಾಂಡ ಕೂಡ ಹಳದಿ ಆಗಿದೆ ಅಂತ ನೋಡ್ಬೇಕು. ಕಾಂಡ ಹಳದಿ ಆಗಿದೆ ಅಂತ ಆದ್ರೆ ಅದು ಶಿಲೀಂಧ್ರ ಬಾಧೆ. ಅದಕ್ಕೆ ಆ ಪೋರ್ಷನ್ ಕಟ್ ಮಾಡಿ ಸಾಫ್ ಫಂಗಿಸೈಡ್ ಪೌಡರ್ ಅನ್ನು ಪೇಸ್ಟ್ ಮಾಡಿ ಹಚ್ಬೇಕು. ಇಲ್ಲ ಮೇಲಿಂದ ಹಳದಿ ಆಗಿಕೊಂಡು ಬಂತು, ಈಗ ಎಲೆಯ ಟಿಪ್ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಹಳದಿ ಆಗಿಕೊಂಡು ಬಂತು ಅಂತ ಆದ್ರೆ ಅದಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಅದು ಶಿಲೀಂಧ್ರ ಬಾಧೆ ಅಲ್ಲ. ಅದು ಹವಾಮಾನದ ವ್ಯತ್ಯಾಸದಿಂದಾಗಿ ಆಗುವಂತ, ಅದಕ್ಕೊಂದು ಬೇಕಲ್ಲ, ಒಂದು ವ್ಯತ್ಯಾಸ ತಡ್ಕೊಳ್ಳುವಂತ ಶಕ್ತಿ ಬೇಕಲ್ಲ. ಕೆಲವುದಕ್ಕೆ ಅದು ಸ್ವಲ್ಪ ಕಡಿಮೆ ಇರ್ತದೆ, ಹಾಗಾಗಿ ಅದು ಹಳದಿಯಾಗಿ ಉದುರ್ತದೆ, ತೊಂದ್ರೆ ಇಲ್ಲ. ಬೋಳು ಬರೇ ಕಾಂಡ ಇರುವುದು ಉಂಟು. ಈಗ ನನ್ನ ಮನೆಯಲ್ಲಿ ಉಂಟು ಹಾಗಿರುವ ಗಿಡ, ಬರೀ ಕಾಂಡ ಮಾತ್ರ, ಒಂದು ಎಲೆ ಕೂಡ ಇಲ್ಲ. ಅದ್ರಲ್ಲಿ ಹೂವಾಗಿದೆ, 4-5 ಸ್ಪೈಕ್ ಬಂದಿದೆ, ಅದರಲ್ಲಿ ಒಂದು ಎಲೆ ಕೂಡ ಇಲ್ಲ, ಬೋಳು ಗಿಡ, ಹೂ ಮಾತ್ರ ಉಂಟು. ಅದು ಈ ಮಳೆಗಾಲ ಕಳೆದು ಬಿಸಿಲು ಸ್ಟಾರ್ಟ್ ಆದಾಗ ಎಲ್ಲ ಉದುರಿ ಹೋಯ್ತು. ನನಗೊಮ್ಮೆ ಅದು ಶಿಲೀಂಧ್ರ ಬಾಧೆ ಅಂತ ಹೆದರಿಕೆ ಆಯ್ತು, ಬಟ್ ಕಾಂಡ ಯಾವ್ದು ಹಳದಿ ಆಗಿರ್ಲಿಲ್ಲ. ಶಿಲೀಂಧ್ರ ಬಾಧೆ ಆದ್ರೆ ಕಾಂಡವೂ ಹಳದಿ ಆಗ್ತದೆ, ಕಾಂಡಕ್ಕೆ ಟಚ್ ಆದ ಎಲೆಯ ಭಾಗ ಹಳದಿ ಆಗ್ಲಿಕ್ಕೆ ಶುರು ಆಗ್ತದೆ, ಅದು ಶಿಲೀಂಧ್ರ ಬಾಧೆ ಲೆಕ್ಕ. ಕಟ್ ಮಾಡಿ ಪೇಸ್ಟ್ ಮಾಡಿ ಹಚ್ಬೇಕು, ಪೇಸ್ಟ್ ಹಚ್ಬೇಕು, ಸ್ಪ್ರೇ ಮಾಡಿದ್ರೆ ಆಗೋದಿಲ್ಲ. ಹೌದು, ಸ್ಪ್ರೇ ಮತ್ತೆ ಮಾಡ್ಬೇಕು. ಅಂದ್ರೆ ಈ ಶಿಲೀಂಧ್ರ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗದ ಹಾಗೆ ಸ್ಪ್ರೇ ಮಾಡ್ಬೇಕು, ಈ ಮುಂಜಾಗ್ರತೆಯಾಗಿ. ಹೌದು, ಮುಂಜಾಗ್ರತೆಯಾಗಿ. ಈ ಶಿಲೀಂಧ್ರ ಬಂದಿದೆ ಅಂತ ಆದ್ರೆ ಆ ಜಾಗವನ್ನು ಕಟ್ ಮಾಡಿ ಅದಕ್ಕೆ ಪೇಸ್ಟ್ ಹಚ್ಬೇಕು. ಬಾಕಿ ಫುಲ್ ಗಿಡಕ್ಕೊಮ್ಮೆ ಸ್ಪ್ರೇ ಮಾಡಿ ಬಿಡ್ಬೇಕು, ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗದ ಹಾಗೆ ಅಷ್ಟೇ. ಇವಾಗ ಯಾರಿಗಾದ್ರೂ ಹೊಸದಾಗಿ ಆರ್ಕಿಡ್ ಗಿಡಗಳನ್ನು ಆರಂಭಿಸಬೇಕು ಅಂತ ಇದ್ರೆ ಅವರು ಅನುಸರಿಸಬೇಕಾದಂತಹ ಕ್ರಮಗಳೇನು, ಏನೆಲ್ಲ ಕ್ರಮಗಳನ್ನು ಅವರು ನೆನಪಿನಲ್ಲಿ ಇಟ್ಕೊಂಡು ಇದನ್ನು ತಯಾರಿ ಮಾಡಬೇಕು? ಕ್ರಮಗಳು ಅಂತಾದ್ರೆ ಈಗ ಅದು ಯಾವ ಜಾತಿಯ ಗಿಡ ಅಂತ ಹೇಳಿ ಅದರ ಕ್ರಮ ಹೇಗೆ ಅಂತ ಹೇಳಿ ಮೊದ್ಲು ತಿಳ್ಕೊಳ್ಬೇಕು. ಗಿಡ ತರೋದಕ್ಕಿಂತ ಮೊದ್ಲು ಕೆಲವುದಕ್ಕೆ ಬಿಸಿಲು ಬೇಕು, ಕೆಲವುದಕ್ಕೆ ಬಿಸಿಲು ಬೇಡ, ನೆರಳು ಬೇಕು, ಕೆಲವುದಕ್ಕೆ ನೀರು ಜಾಸ್ತಿ, ಕೆಲವುದಕ್ಕೆ ನೀರು ಕಡಿಮೆ, ಹೀಗೆಲ್ಲ ಇರ್ತದೆ. ಮತ್ತೆ ಅದರ ಪ್ರಾಯ ನೋಡಿಕೊಳ್ಬೇಕು. ಈಗ ಸಣ್ಣ ಗಿಡಕ್ಕೆ ಸೀಡ್ಲಿಂಗ್ ಹೇಳ್ತೇವೆ ನಾವು, ಆ ಸಣ್ಣ ಗಿಡಕ್ಕೆ ಹೂವಾಗ್ಲಿಕ್ಕಿರುವ ಗೊಬ್ಬರ ಕೊಟ್ರೆ ಅದಕ್ಕೆ ತಡ್ಕೊಳ್ಳುವ ಶಕ್ತಿ ಇಲ್ಲ, ಅದು ದೊಡ್ಡ ಆಗ್ಬೇಕು ಮೊದ್ಲು. ಈಗ ಸಣ್ಣ ಒಂದು 6 ತಿಂಗಳಿನ ಮಗುವಿಗೆ ನೀನ್ ನಡ್ಕೊಂಡು ಹೋಗು, ಓಡಿಕೊಂಡು ಹೋಗು ಅಂತ ಹೇಳಿದ್ರೆ ಆಗ್ತದ? ಇಲ್ಲ ಅಲ್ಲ. ಅದೇ ತರ ಗಿಡ ಕೂಡ ಈ ಸೀಡ್ಲಿಂಗ್ ಅಂತ ಹೇಳಿದೆಲ್ಲ ಅದೊಂದು 6 ಇಂಚು, ಕೆಲವು ಸೈಜ್ ಒಂದೊಂದು ವೆರೈಟಿ ಒಂದೊಂದು ಸೈಜ್ ಇರ್ತದೆ. ಈ ಸೀಡ್ಲಿಂಗ್ ಅಂತ ಮಗುವಿನ ಸ್ಟೇಜ್ ಅಲ್ಲಿ ಇರುವಂತ ಗಿಡಕ್ಕೆ ನೀನು ನಾಳೆ ಹೂ ಆಗುವ ಗೊಬ್ಬರ ಹಾಕ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ, ಅದಕ್ಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಅದು ಮೊದ್ಲು ಬೆಳಿಬೇಕು, ಅದಕ್ಕೆ ನೈಟ್ರೋಜನ್ ಜಾಸ್ತಿ ಇರುವಂತ ಗೊಬ್ಬರ ಫಸ್ಟ್ ಹಾಕಿ ಅದು ಬೆಳೆಯುವಷ್ಟು ಬೆಳೆದ ನಂತರ 1 ವರ್ಷ ಆಯ್ತು ಅದಕ್ಕೆ ಪ್ರಾಯ ಅಂತಾದ್ರೆ, ಈಗ 1 ವರ್ಷದ ಮಗು ನಡ್ಕೊಂಡು ಹೋಗ್ತದೆ, ತೊಂದ್ರೆ ಇಲ್ಲ, ಎದ್ದು ಬಿದ್ದು ನಡ್ಕೊಂಡು ಹೋಗ್ತದೆ. ಹಾಗೆ ಆರ್ಕಿಡ್ ಕೂಡ 1 ವರ್ಷ ಆದ ನಂತರ ಅದು ಹೂ ಕೊಡ್ತದೆ. 1 ವರ್ಷಕ್ಕಿಂತ ಮೊದ್ಲೇ ಹೂ ಕೊಡು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಇದಾಗ್ತದೆ, ಸ್ಟ್ರೆಸ್ ಆಗ್ತದೆ, ಕಾಯ್ಬೇಕು ನಾವು. ಹೌದು, ಮೊದ್ಲು ಬೆಳಿಲಿಕ್ಕೆ ಇರುವಂತ ನೈಟ್ರೋಜನ್ ಫರ್ಟಿಲೈಸರ್ ಕೊಡ್ಬೇಕು, ಮತ್ತೆ ಹೂವಾಗ್ಲಿಕ್ಕಿರುವಂತದ್ದು ಪೊಟ್ಯಾಶ್ ಜಾಸ್ತಿ ಇರುವಂತ ಫರ್ಟಿಲೈಸರ್ ಕೊಡ್ಬೇಕು. ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಆರ್ಕಿಡ್ ಕೃಷಿ ತುಂಬಾ ಸಂತೋಷ. ಬಹಳಷ್ಟು ಮಾಹಿತಿಗಳನ್ನು ನೀವು ನಮ್ಗೆ ನೀಡಿದ್ದೀರಿ. ಒಂದು ವೇಳೆ ಈಗ ನಿಮ್ಮಲ್ಲಿ ಕರೆ ಮಾಡಿ ತಿಳಿಬೇಕಿದ್ರೆ ನಿಮ್ಮ ನಂಬರ್ 9740750167, ಇದು ನನ್ನ ನಂಬರ್. ಧನ್ಯವಾದಗಳು ಮೇಡಮ್, ನಮಸ್ತೆ. ಇದುವರೆಗೆ ಪುತ್ತೂರಿನ ಶರಣ್ಯ ಗಗನ್ ಅವರ ಆರ್ಕಿಡ್ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೂ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ನಮಸ್ಕಾರ.
ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ.